ಇದಕ್ಕೆ ಈ ಕಬ್ಬು ಕರಿ ಕಬ್ಬು ಅಂತ ಕರಿತಾರೆ ರೀ. ಇದು ನಾವಂತೂ ಈ ರೀಸೆಂಟ್ಲಿ ಆಗಿ 2 ವರ್ಷದಿಂದ ನಮ್ಮ ತೋಟದಲ್ಲಿ ನಾವು ನೋಡ್ಲತ್ತೇವೆ ರೀ. ಅದಕ್ಕಿಂತ ಹಳೇದು ನಮ್ಮ ಪೂರ್ವಜರು ಆ ಟೈಮಲ್ಲಿ ಇದೇ ಜಾಸ್ತಿ ಬಳಕೆ ಮಾಡ್ತೀವಿ ರೀ. ಇದು ಮತ್ತು ಇದು ಸ್ಪೆಷಲ್ ಜ್ಯೂಸ್ ಅಂತೇಳಿ ಯೂಸ್ ಮಾಡ್ತಿದ್ರು ಹಳೆಯವರು. ಜ್ಯೂಸ್ ಕುಡಿಲಿಕ್ಕಾಗಲಿ ಬೆಲ್ಲ ಇದರಲ್ಲಿ ಕಮ್ಮಿ ಬರುತ್ತೆ. ಗೊಮ್ಮರಿ ಮತ್ತು ಅದು ಬೇರೆದಿತ್ತು ಅವ್ರ ಕಾನ್ಸೆಪ್ಟ್ದಾಗ. ಇದು ಜ್ಯೂಸ್ ಅಂತೇಳಿ ಯೂಸ್ ಮಾಡ್ತೀರಿ. ಈಗಲೂ ಬೆಂಗಳೂರು ಆ ಸೈಡ್ ಹೋದರೆ ಇದು ಸಿಗುತ್ತೆ, ಜ್ಯೂಸ್ ಅಂತ ಸಿಗುತ್ತೆ. ಇದು ನಮ್ಮಲ್ಲಿ ಏನು ಬೆಲ್ಲ ಮಾಡಿ ನೋಡ್ತಾ ಇದ್ದೀವಿ, ಬೆಲ್ಲನೂ ಕಬ್ಬು ಬರುತ್ತೆ. ಒಳ್ಳೆ ರಿಸಲ್ಟ್ ಒಂದು ಸ್ವಲ್ಪ ಕಮ್ಮಿ ಇದ್ರೂ ಒಳ್ಳೆ ಕ್ವಾಲಿಟಿ ಬರುತ್ತೆ ಇದರಲ್ಲಿ. ಇದು ನಮ್ದು 10 ಗುಂಟೆ ಅದ ರೀ. ನೆಕ್ಸ್ಟ್ ಮತ್ತೇನದ ಅಂತ 10 ಗುಂಟೆ ನಂತರ ಮತ್ತೊಂದು ವೆರೈಟಿ, ಅದು ಬೆಲ್ಲ ಸಲ ಸ್ಪೆಷಲ್. ಮತ್ತು ಅದ್ರ ನಂತರ ಈಗ ನಾಟಿಗೆ ಇದಕ್ಕೆ ನಾವು ಇದು ತಕ್ಕೋಬೇಕಲ್ಲ, ಕಣ್ಣು ಅಗಿ ಹಾಕಬೇಕಲ್ಲ, ಅದ್ರದ್ದು ಒಂದು 10 ಗುಂಟೆ ಹಿಂಗೆ ಮಾಡ್ಕೋತ 5 ಸ್ಟೆಪ್ ಮಾಡಿದೆ ಇದರಲ್ಲಿ. ಇದು 1 ಎಕರಲ್ಲಿ 5 ಸ್ಟೆಪ್ ಮಾಡಿದೆ. ಇದು ಜ್ಯೂಸು, ಬೆಲ್ಲ, ಆಮೇಲೆ ನರ್ಸರಿ, ಆಮೇಲೆ ಮತ್ತು ಇದಕ್ಕೆ ಬೆಲ್ಲ, ನರ್ಸರಿ, ಜ್ಯೂಸು. ನೆಕ್ಸ್ಟ್ ಏನದ ಅಂತಂದ್ರೆ ಮತ್ತೇನು ಪ್ರಾಡಕ್ಟ್ ಮಾಡಬೇಕಲ್ಲ, ಬೇರೆದೇನು ಬೆಲ್ಲದ ಪ್ರಾಡಕ್ಟ್ ಮಾಡೋಕೆ ಮತ್ತೊಂದು 5 ಗುಂಟೆ ಲಾಸ್ಟ್ ಇಟ್ಟಿದ್ದೇವೆ ರೀ. ಅದೆಲ್ಲ ಕಟಾವು ಮಾಡ್ಕೊಂಡಿದ್ದೇವೆ, ಬೆಲ್ಲ ತೆಕ್ಕೊಂಡಿದ್ದೇವೆ ಆ ಕಡೆದ್ದು. ಇದು ಏನೋ ಜ್ಯೂಸಿಂದ ಅಷ್ಟು ಉಳಿದೋದು. ಈಗ ಇದು ಪಿಟ್ ಸಿಸ್ಟಮ್ ಮಾಡಿದ್ದಾರೆ. ಪಿಟ್ ಸಿಸ್ಟಮ್ ಮಾಡಿದ್ದ. ಪಿಟ್ ಸಿಸ್ಟಮ್ ಮಾಡಿದ ಕಡೆದು ಒಂದು ಪಿಟ್ಟಿದಾಗ ಇದು ನೋಡ್ರಿ, ನಾವು 2 ಅಥವಾ 3 ಕಣ್ಣು ಹಾಕ್ತಿದ್ರಲ್ಲಿ. ಹಿಂಗೊಂದು ಗಾರಿ ಒಂದು ಸ್ವಲ್ಪ ಇದು ಮಾಡಿ ಅದು 1ರಿಂದ ನೋಡ್ರಿ ಒಂದು ಮಿನಿಮಮ್ 1 2 3 4 5 6 7 8 9 10 11 ಇವು ಒಂದು ಕಣ್ಣಿಗೆ 12 ಬಂದವು ಅಂತೇಳಿ. 2 ಕಣ್ಣಿಗೆ ಇದು 2 ಕಣ್ಣಿಗೆ 12 ಬಂದವು. 12 ಕಬ್ಬು ಬಂದ. 12 ಕಬ್ಬು ಬಂದು ಮಿನಿಮಮ್ ಸುಮ್ಮನೆ ಒಂದು 2 kg ಹಿಡಿದ್ರು 24 ಬಂತಲ್ಲ. ಇದು 24 kg ಬರುತ್ತೆ. ಇದು ಫೀಟ್ ಒಂದು 2 ಫೀಟ್ ಅಂತರದಿಂದ ಕೊಡ್ಬೇಕಿದು. 1 ಎಕರೆನಲ್ಲಿ ಈ ರೀತಿ ಪಿಟ್ ಸಿಸ್ಟಮ್ ಮಾಡಿದ್ರೆ 1,500 ಏನೋ ಇದು ಪಿಟ್ ಆಯ್ತವೆ. ಅದರಲ್ಲಿ ಮಿನಿಮಮ್ ಒಂದಕ್ಕೆ ಒಂದು 24 kg ಆಯ್ತಂದ್ರೆ ಮಿನಿಮಮ್ 80 ಟನ್ ಅಂತೂ ಬರುತ್ತೆ. ಆರಾಮ್ ಸರಿ ಬರ್ತಾರೆ. ಡಿಸ್ಟೆನ್ಸ್ ನಾವು ಆದಷ್ಟು ಮಟ್ಟಿಗೆ 10ರಿಂದ 12 ಫೀಟ್ ಇಡಬೇಕು. ಈ ಸಾಲದಿಂದ ಸಾಲಿಗೆ 12 ಫೀಟು, ಪಿಟ್ಟಿನ ಪಿಟ್ಟಿಗೆ ಒಂದು 5 ಫೀಟ್ ಹಿಡ್ಕೊಂಡು ಒಳಗೆ 4 ಫೀಟು 2 ಫೀಟು. ದೊಡ್ಡ ಪಿಟ್ ಮಾಡಿದೆವು ಅಂತಂದ್ರೆ 5 ಫೀಟ್ ಗ್ಯಾಪ್ ಕೊಡಬೇಕು. ನಾವು ಅಷ್ಟೇ ಎಡೆ ಕಣ್ಣಿನ ಪಿಟ್ ಮಾಡಿದೆವು ಅಂತಂದ್ರೆ ಒಂದು ಮಿನಿಮಮ್ 1 ಫೀಟ್ 1.5 ಫೀಟ್ ಅಷ್ಟೇ ನಡ್ವರ್ಕ್ ಅಂತಾರೆ. ಇದು ಇಷ್ಟ ನಾವು ಇಷ್ಟು ಡಿಸ್ಟೆನ್ಸ್ ಕೂಡ ಕಾರಣ ಅಂದರೆ ಇದು ಗಾಳಿ ಬೆಳಕು ಆಡಬೇಕು. ಮೇನ್ ಕಬ್ಬಿಗೆ ಮೇನ್ ಏನದ ಅಂತಂದ್ರೆ ಗಾಳಿ ಎಷ್ಟು ಸಿಕ್ತು, ಬೆಳಕು ಎಷ್ಟು ಸಿಕ್ತು ಅಷ್ಟು ಜಾಸ್ತಿ ಬೆಳೀತದೆ. ಕಬ್ಬು ಸೈಜ್ ಬರ್ತದೆ, ಕ್ವಾಲಿಟಿ ಬರ್ತದೆ ಅಂತೇಳಿ. ನಾವು ದಟ್ಟ ಇದು 2 ಫೀಟ್ 2 ಫೀಟಿನ ಕಬ್ಬು ಮಾಡಿದೆವು ಅಂದ್ರೆ ಗಾಳಿನೇ ಹತ್ತಲ್ಲ, ಗಾಳಿ ಹತ್ತಿಲ್ಲ, ಸೈಜ್ ಬಾರಿಗೆ ಬರ್ತದೆ, ಏನೇನೋ ಪ್ರಾಬ್ಲಮ್ ಆಕೋತ. ಅಲ್ಲೇ ಈಗ ಇದು 24 ಬಂದು ಅದು ಮತ್ತೊಂದು ಸಲ ನಾವು ಇದು 2 ಫೀಟಿನಾಗ ಮಾಡಿದ್ರೆ 2 ಅಥವಾ 3 ಕಣ್ಣಿನಾಗ ಅದು ಮುಗಿದೋಯ್ತು. ಅದ್ರ ಪ್ಲಸ್ ಪಾಯಿಂಟ್ ಏನದ ಅಂದ್ರೆ ಸರ್, ಹಂದಿ ಕಾಟ ಕಡಿಮೆ ಆಗ್ತದೆ ಸರ್. ಆಮೇಲೆ ಕ್ರಾಪ್ ತೆಗಿಬೋದು ಇದರಲ್ಲಿ. 2 ಅಥವಾ 3 NB ಕ್ರಾಪ್ ತೆಗಿಬೋದು. ಈ ಥರ ಮಾಡಿನ ಸಲಕ್ಕೆ ಸರ್ ಈ ಸರ್ತಿ ಹಂದಿನೇ ಬಂದಿಲ್ಲ ಸರ್ ನಮ್ಮಲ್ಲಿ. ಲೈನ್ ಟು ಲೈನ್ ಲಿನಿಯರ್ ಸಿಸ್ಟಮ್ ಮಾಡಿದೆ ಅಂತಂದ್ರೆ ಹಂದಿ ಕಾಟ ಜಾಸ್ತಿ ಆಗ್ತದೆ ಸರ್. ನಿಮ್ಗೆ ಎಲ್ಲೇ ನೋಡಿದ್ರೆ ಒಂದು ಹಂದಿನೂ ಅದಕ್ಕೆ ಒಂದು ಕಬ್ಬಿ ಟಚ್ ಮಾಡಿದಿಲ್ಲ ಸರ್. ಮಾಡ್ಕೊಂಡು ಇಲ್ಲಿ ತಂದು ಈ ರೌದಿ ಸುಲ್ದು ಏನು ಮಾಡ್ತೇವೆ ಅಂತಂದ್ರೆ ಒಂದೊಂದೇ ಕಣ್ಣಿಲ್ಲಿ ಸಪ್ರೇಟ್ ಮಾಡ್ತೇವೆ ಸರ್ ಈ ಮಷೀನಲ್ಲಿ. ಈ ಸಪ್ರೇಟ್ ಮಾಡಿ ಕಣ್ಣುಗಳು ಇಲ್ಲಿ ಬೀಳ್ತಾವೆ ಸರ್. ಈ ತುಕಡಿ ಈ ಕಡೆ ಜಮಾ ಆಗ್ತದೆ ಸರ್. ಇದೇ ತುಕಡಿ ಮತ್ತೆ ಅಲ್ಲಿ ಕ್ರಷಿಂಗ್ ಮಾಡ್ತೇವೆ ಸರ್. ಬೆಲ್ಲ ತೆಗಿತೇವೆ ಸರ್. ಈಗ ಇದು ತುಕಡಿ ಮಾಡಿದ್ರೆ ಅಲ್ಲಿ ಕೊಕ್ಕಪೇಟ್ ಅದ ಸರ್, ಅದ್ರ ಟ್ರೈ ಒಳಗೆ ಹಾಕ್ತೇವೆ. ಇಲ್ಲ ನೆಕ್ಸ್ಟ್ ಇಲ್ಲಿಂದ ಆದ ನಂತರ ಬೀಜೋಪಚಾರ ಮಾಡ್ತೀವಿ. ಅಲ್ಲಿ ಬೀಜೋಪಚಾರ ಮಾಡ್ಕೊಂಡು ಕೊಕ್ಕಪೇಟ್ನಲ್ಲಿ ಟ್ರೈನಲ್ಲಿ ಹಾಕಿ ನಂತರ ಬಟ್ಟೆ ಕೊಡ್ತೀವಿ. ಬೀಜೋಪಚಾರ ಸ್ಟೆಪ್ ಫಸ್ಟ್ ಸುಣ್ಣ, ಕಲ್ಲು ಸುಣ್ಣದಲ್ಲಿ 10 ನಿಮಿಷ ಬಿಟ್ಟಿಲ್ಲಿ. ಇದರ ನಂತರ ಹೊರಗೆ ತೆಗೆದು ಇದು ಗೋಕೃಪಾಮೃತ, ಅವತ್ತು ಗೌಚ ಅಂತೇಳಿ ಒಂದು 2 ಮಿಕ್ಸ್ ಮಾಡಿ ಇದ್ರಲ್ಲಿ ಮತ್ತೆ 10 ನಿಮಿಷ ಇಲ್ಲಿ ಬಿಡಬೇಕು. ಬಿಟ್ಟ ನಂತರ ಇದು ಹೊರಗೆ ತೆಕ್ಕೊಂಡು ಕೋಕೋಪೇಟು ಇದೇನಿಲ್ಲ ಕೋಕೋಪೇಟ್ ಮತ್ತೇನಿಲ್ಲ. ಇದು ತೆಂಗಿನ ನಾರು, ತೆಂಗಿನ ಇದ್ರದಿಂದ ರೆಡಿಯಾಗಿ ಬರ್ತದೆ. ಇದು ಹೊರಗಡೆ ಅಂತ ತರ್ತದೆ ಸರ್, ನಮ್ಮಲ್ಲಿ ರೆಡಿ ಆಗಲ್ಲ, ಮಾರ್ಕೆಟ್ ಅಂತ ತರ್ತದೆ ಸರ್. ಈ ಬೀಜಗಳು ಏನು ಮಾಡ್ತೀವಿ ಅದು ಉಪಚಾರ ಮಾಡಿದ್ರೆ ಒಳ ನಡೀತೇವೆ ಸರ್. ಅಷ್ಟೇ
ತಗೊಯ್ದು ತುಂಬಿ ಮತ್ತೆ ಮೇಲೆ ಏನು ಹಾಕಲ್ಲ. ಏನಿಲ್ಲ ಅಲ್ಲ ಇಷ್ಟೇ. ಇದು ಆದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇವು ನೀವು ಹಾಕಿದ್ಮೇಲೆ ಎಷ್ಟು ದಿವಸ ಬರ್ತಾವೆ? ಇದು 15ರಿಂದ 12ರಿಂದ 15 ದಿನ ತೋತದೆ ಇದು. ಹೆಂಗಂದ್ರೆ ಇದು ಇದ್ರ ಮೇಲೆ ಬ್ಯಾಂಗಡಿ ಹಾಕಿ ಮುಚ್ಚಿಟ್ಟು ಅದ್ರ ಮೇಲೆ ವಾಡಿ ಹಾಕ್ತೀವಿ. ವಾಡಿದ ಒಳಗೆ 15 ದಿವ್ಸ ಬಿಡ್ತೀವಿ. 15 ದಿವ್ಸ ಬಿಟ್ಟ ನಂತರ ಹೊರಗೆ ತೆಗೆದು ಒಂದು 15-20 ದಿವ್ಸಕ್ಕೆ ಮಾರ್ಕೆಟಿಗೆ ಬರ್ತದೆ. ಒಟ್ಟಿಗೆ 1 ತಿಂಗಳಿಂದ 45 ದಿನ ತನಕ ನಡೀತು ನೋಡ್ರಿ. ಇದು 45 ದಿನ ತನಕ ಕಂಪ್ಲೀಟ್ ಆಯ್ತದೆ. ಬಿಸಿಲು ಜಾಸ್ತಿ ಇತ್ತಂದ್ರೆ 1 ತಿಂಗಳದಾಗೆ ಡೆಲಿವರಿ ಕೊಡ್ಬೋದು. ಇದ್ರ ಮೇಲೆ ಮತ್ತೆ ಏನಾರ ಕೋಕೋಪೇಟ್ ಹಾಕ್ತೀರಿ? ಏನಿಲ್ಲ ಇಷ್ಟೇ. ಇಲ್ಲಿ ಕಡ್ದು ಹಾಳು ಮಾಡೋದು ನೋಡಿ. ಬಂದು ಇದೆ ಬಂದು ತಂಗಿ ಅದು ಯಾವ್ಕೂರ ಬಂದಿಲ್ಲ ಅಣ್ಣ. ಇಲ್ಲಿ ಕಡ್ದು ಅದ ಯಾವುದು ಅದ ಬಂದಂತ ಅಣ್ಣ ನೀರು ಹಂಗೆ ಆಟೋಮೆಟಿಕ್ 15 ದಿವಸ ಅಲ್ಲಿಂದ ಹಾಕಿ ಬಂದ್ಮೇಲೆ ಇಲ್ಲಿ 15 ದಿವಸ ಟೈಮಿಗೆ ಇಷ್ಟು ಬರ್ತದೆ ನೋಡ್ರಿ. ಅದು ನೀರೇನು ಹಾಕಿಲ್ಲ, ಅದ್ರದ್ದೇ ರೀಸೈಕಲ್. ಅದಕ್ಕೆ ಹಾಕೋದು ಪ್ಲಾಸ್ಟಿಕ್ ಮ್ಯಾಗ ಹಾಕೋ ರೀಸನ್ ಅಂದ್ರೆ ಅದೇ. ನೀರು ತಂದಿಂತ ಬರ್ತಾವೆ, ಇದನ್ನೇ ಐತದ. ಇದ್ರ ಒಳಗಿಂದ ಆವಿಯಾಗಿ ಮತ್ತೆ ಮ್ಯಾಗ ಬರ್ತದೆ, ಮತ್ತೆ ಮ್ಯಾಗ ತೆಳಗೆ ಇದಕ್ಕೆ ಸೇರ್ತದೆ. ಹಾಂ ಅದ್ರದ್ದು ಅದಕ್ಕೆ ಇದು. ಇದ್ರ ನಂತರ ಅಲ್ಲಿ ನೆಕ್ಸ್ಟ್ ಆ ಕಡೆ ಒಯ್ದು ಇಡ್ತೇವ್ರಿ. ಈ ರೀತಿ ಅಲ್ಲೊಂದು 15 ದಿವಸ ಟೈಮ್ ತೋರ್ತದ್ರಿ. 15 ದಿವಸ ಇಲ್ಲಿ ಇಲ್ಲೊಂದು 15 ದಿವಸ. ಒಟ್ಟು 1 ತಿಂಗಳು ಥಂಡಿ ಟೈಮ್ ಇತ್ತು ಅಂದ್ರೆ 45 ದಿನ ಬೇಕು. ಬಿಸಿಲು ಜಾಸ್ತಿ ಇತ್ತು ಅಂದ್ರೆ 30 ದಿನದಾಗ ಕಂಪ್ಲೀಟ್ ಆಯ್ತದ್ರಿ. ಇಲ್ಲಿ 15 ದಿವಸ, ಅಲ್ಲಿ 15 ದಿವಸ. ಬಂದ್ಬಿಟ್ಟು ಆಗಿ ಕಂಪ್ಲೀಟ್ ಆದ್ಮೇಲೆ ನಾಟಿ ಮಾಡೋ ಸ್ಟೇಜ್ ಇದು. ನಾಟಿಕ್ಕಿಂತ ಮೊದಲು ನಾವು ಅಲ್ಲಿ ಬಟ್ಟೆ ತೋರಿಸ್ತೀವಲ್ಲ, ಮೊದಲು ಇದು ವೆರೈಟಿ. ಇದು ನಂಬಲ್ಲಿ ಒಟ್ಟು ಇದ್ದಿದ್ದು ಈಗ ಪ್ರೆಸೆಂಟ್ 4 ವೆರೈಟಿ. ಈಗ 8732 ಒಂದು ಗೋಲ್ಡ್. ನೆಕ್ಸ್ಟ್ ಹಾಂ ಇದು ಈಗ 8732 ಗೋಲ್ಡೇ. ಇದು ನಾವು ಈಗ ಮಾತಾಡೋದು 8732 ಗೋಲ್ಡೇ. ಅಲ್ಲಿಂದ ತಂದ್ಮೇಲೆ ಈ ರೀತಿ ಬರ್ತದೆ ಅಂತೇಳ್ರಿ. ಇದು 15 ದಿವಸ ಟೈಮ್ ತೋರ್ತದೆ ಇಲ್ಲಿ. ಇದು 15 ದಿವಸ ಟೈಮ್ ತೊಗೊಂಡ್ಮೇಲೆ ಈ ರೀತಿ ನಾವೆಲ್ಲ ಯಾವುದು ಕೆಲವೊಂದು ಹೋಗಿಂದಿರ್ತಾವೆ ಅವೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿ ಇದಕ್ಕೆಲ್ಲ ಕಂಪ್ಲೀಟ್ ಮಾಡಿ ಯಾವ ಈ ಟ್ರೈ ಪ್ರಕಾರ ಅವ್ರಿಗೆ ಕೊಟ್ಬಿಡ್ತೀವಿ ಸೇಲ್ ಮಾರ್ಕೆಟಿಗೆ. ಇದು ಏನದ, ಇದು ಒಂದು ಇವು ಏನೋ ಅಷ್ಟು ಇದು ಈಗ ಈ ರೀತಿ ಹೋಗ್ಯಾವಲ್ಲ, ಇವೆಲ್ಲ ತೆಗಿತೇವೆ ಅಂತೇಳ್ರಿ. ಹಿಂಗೆ ಕಂಪ್ಲೀಟ್ ಫೀಲ್ ಮಾಡಿಕೊಡ್ತೇವೆ ಎಷ್ಟದ ಅಷ್ಟು. ಈ ಥರ ಇದು ಮತ್ತೆ ಈ ರೀತಿ ಅದೇ. ಇದು ತೊಗೊಂಡಿದ್ದು ಕಂಪ್ಲೀಟ್ ಫೀಲ್ ಮಾಡಿ ಒಂದೊಂದು ಇದ್ರಾಗ ಸೀಟಿನ 70 ಕೂಡ್ತಾವೆ. ಹಾಂ 70 ಇಲ್ಲ 70 100 ಅದು ಇದ್ರದ್ದು 125 ತರಕಾರಿದು ಬರ್ತದೆ. ಹಾಂ ಪಪ್ಪಾಯಿ 100 ಬರ್ತದೆ.